ಎಲ್ರಿಗೂ ನಮಸ್ಕಾರ. ಕಂಪ್ಯೂಟರ್ ವರ್ಲ್ಡ್ ಇದರ ಇನ್ಫಾರ್ಮೇಷನ್ ಸೆಂಟರ್ ಎಂಬ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲ್ನಲ್ಲಿ ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೂ ಸಾರ್ವಜನಿಕರಿಗೆ ಉಪಯೋಗವಾಗುವ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಉಪಯುಕ್ತ ಮಾಹಿತಿ ಎಲ್ಲರಿಗೂ ತಲುಪಲಿ. ಹಾಗೆ ನಮ್ಮ ಮುಂದಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರೈಲ್ವೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಈ ಹುದ್ದೆಗಾಗಿ ನೇಮಕಾತಿಯನ್ನು ಅಧಿಸೂಚನೆ ಹೊರಡಿಸಲಾಗಿದೆ. ಒಟ್ಟಾರೆಯಾಗಿ ಎಲ್ಲ RRBಗಳನ್ನು ಸೇರಿಸಿ 9,970 ಹುದ್ದೆಗಳಿಗೆ ಈ ನೇಮಕಾತಿ ನಡೆಯಲಿದೆ. ಈ ನೇಮಕಾತಿ ಇದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಹಾಗೂ ಕೊನೆಯ ದಿನ, ಹಾಗೂ ಇದಕ್ಕೆ ಅಗತ್ಯವಾದ ವಿದ್ಯಾರ್ಹತೆ, ಷರತ್ತುಗಳು ಹಾಗೂ ಇತರ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. RRB ಇದರಲ್ಲಿ ತುಂಬ ಝೋನ್ಗಳಿವೆ. ಒಟ್ಟಾರೆಯಾಗಿ 9,970 ಹುದ್ದೆಗಳಿಗೆ ನೇಮಕಾತಿಯನ್ನು ಆರಂಭಿಸಲಾಗಿದೆ. ಅಹಮದಾಬಾದ್, ಅಜ್ಮೀರ್, ಪ್ರಯಾಗ್ರಾಜ್, ಭೋಪಾಲ್, ಭುವನೇಶ್ವರ್, ಬಿಲಾಸ್ಪುರ್, ಚಂಡೀಗಢ, ಚೆನ್ನೈ, ಗೋರಖ್ಪುರ್, ಗೌಹಾಟಿ, ಜಮ್ಮು ಶ್ರೀನಗರ್, ಕೋಲ್ಕತಾ, ಮಾಲ್ಡಾ, ಮುಂಬೈ, ಮುಜಾಫರ್ಪುರ್, ಪಾಟ್ನಾ, ರಾಂಚಿ, ಸಿಕಂದರಾಬಾದ್, ಸಿಲಿಗುರಿ, ತಿರುವನಂತಪುರಂ ಈ RRBಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಭ್ಯರ್ಥಿಗಳು ಯಾವುದಾದರೂ ಒಂದು RRBಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಲು ಕನಿಷ್ಠ 18 ವರ್ಷ ವಯಸ್ಸು ಆಗಿರಬೇಕು. ಹಾಗೆಯೇ ಗರಿಷ್ಠ 30 ವರ್ಷ ವಯಸ್ಸು. ದಿನಾಂಕ 1 ಜುಲೈ 2025ಕ್ಕೆ ಅನ್ವಯಿಸುವಂತೆ 18 ವರ್ಷಗಳು ಆಗಿರಬೇಕು. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಹಾಗೆಯೇ OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇದೆ. SC/ST ಅವರಿಗೆ 30+5 ಅಂದರೆ 35 ವರ್ಷಗಳಷ್ಟು ವಯಸ್ಸಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ OBC ಅಭ್ಯರ್ಥಿಗಳು ಗರಿಷ್ಠ 33 ವರ್ಷ ವಯಸ್ಸಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಇತರ ಮಾಜಿ ಸೈನಿಕರಿಗೆ ಹಾಗೂ ರೈಲ್ವೆ ಇಲಾಖೆಯ ಉದ್ಯೋಗಿಗಳಿಗೆ ಹಾಗೂ ಇನ್ನಿತರರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. ಒಟ್ಟಾರೆಯಾಗಿ ಹುಟ್ಟಿದ ದಿನಾಂಕ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ 2 ಜುಲೈ 1995 ಈ ದಿನಾಂಕದ ನಂತರ ಜನಿಸಿದವರಾಗಿರಬೇಕು. ಹಾಗೆಯೇ OBC ಅಭ್ಯರ್ಥಿಗಳಾಗಿದ್ದಲ್ಲಿ 2 ಜುಲೈ 1992 ಈ ದಿನಾಂಕದ ನಂತರ ಜನಿಸಿದವರಾಗಿರಬೇಕು. ಈ ದಿನಾಂಕಕ್ಕಿಂತ ಮುಂಚೆ ಜನಿಸಿದ ಅಭ್ಯರ್ಥಿಗಳು ಈ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಹಾಗೆ SC/ST ಅಭ್ಯರ್ಥಿಗಳು 2 ಜುಲೈ 1990 ಈ ದಿನಾಂಕದ ನಂತರ ಜನಿಸಿದವರಾಗಿರಬೇಕು. ಈ ದಿನಾಂಕಕ್ಕಿಂತ ಮುಂಚೆ ಜನಿಸಿದ್ದಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಹಾಗೆ ಎಲ್ಲ ಅಭ್ಯರ್ಥಿಗಳು 1 ಜುಲೈ 2007 ಈ ದಿನಾಂಕದ ಒಳಗಾಗಿ ಜನಿಸಿರಬೇಕು. ಅಂದರೆ 18 ವರ್ಷ ವಯಸ್ಸಾಗಿರಬೇಕು. ಅಸಿಸ್ಟೆಂಟ್ ಲೋಕೋ ಪೈಲಟ್ ಈ ಹುದ್ದೆಗಳಿಗೆ ಮುಖ್ಯವಾದ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳಿ. ಮುಖ್ಯವಾದ ದಿನಾಂಕಗಳು ಹೀಗಿವೆ. ಅಧಿಸೂಚನೆ ಹೊರಡಿಸಿದ ದಿನಾಂಕ 29 ಮಾರ್ಚ್ 2025. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 12 ಏಪ್ರಿಲ್ 2025. ಹಾಗೆಯೇ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 11 ಮೇ 2025. ಹಾಗೆಯೇ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಹಣವನ್ನು ಕಟ್ಟಲು ಕೊನೆಯ ದಿನಾಂಕ 13 ಮೇ 2025 ಆಗಿರುತ್ತದೆ. ಒಂದು ವೇಳೆ ಅರ್ಜಿಯಲ್ಲಿ ಯಾವುದೇ ಲೋಪಗಳಿದ್ದಲ್ಲಿ ಸರಿಪಡಿಸಲು ದಿನಾಂಕ 14 ಮೇ 2025ರಿಂದ 23 ಮೇ 2025 ತನಕ ವೆಬ್ಸೈಟ್ನಲ್ಲಿ ಅರ್ಜಿಗಳನ್ನು ಸರಿಪಡಿಸಿಕೊಳ್ಳಬಹುದು. ಹಾಗೆಯೇ ಅಪ್ಲಿಕೇಶನ್ ಅಥವಾ ಎಕ್ಸಾಮ್ ಫೀ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಪರೀಕ್ಷೆ ಶುಲ್ಕವಿರುತ್ತದೆ. ಮೊದಲ ಹಂತದ ಆನ್ಲೈನ್ ಪರೀಕ್ಷೆ ಮುಗಿದ ನಂತರ ಈ 500 ರೂಪಾಯಿಯಲ್ಲಿ 400 ರೂಪಾಯಿಯಷ್ಟು ಮೊತ್ತ ನಿಮ್ಮ ಖಾತೆಗೆ ಮರಳಿ ಬರುತ್ತದೆ. ನೆನಪಿರಲಿ, ಇದು ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ. ಪರೀಕ್ಷೆ ಬರೆಯದ ಅಭ್ಯರ್ಥಿಗಳಿಗೆ ಯಾವುದೇ ಹಣ ಮರಳಿ ಬರುವುದಿಲ್ಲ. ಹಾಗೆ SC/ST ಮತ್ತು ಮಾಜಿ ಸೈನಿಕರಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ರೂಪಾಯಿ 250 ಶುಲ್ಕ ನಿಗದಿಪಡಿಸಲಾಗಿದ್ದು, ಇದು ಕೂಡ ಹಾಗೆ ಮೊದಲ ಹಂತದ ಆನ್ಲೈನ್ ಪರೀಕ್ಷೆಯ ನಂತರ ಈ ಮೊತ್ತವು ಮರಳಿ ಖಾತೆಗೆ ಜಮೆಯಾಗಿರುತ್ತದೆ.
ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಮಾತ್ರ ರೂಪಾಯಿ 250 ಮರಳಿ ಬರುತ್ತದೆ. ಈಗ ಆನ್ಲೈನ್ ಮುಖಾಂತರ ಮಾಡಿದ್ದರೆ ಯಾವ ಅಕೌಂಟ್ ಮೂಲಕ ಅಥವಾ ಯಾವ UPI ID, ಉದಾಹರಣೆ ಗೂಗಲ್ ಪೇ, ಫೋನ್ಪೇ ಅಥವಾ ಪೇಟಿಎಂ, ಹೀಗೆ ಯಾವ ಖಾತೆಯ ಮುಖಾಂತರ ಮಾಡಿದ್ದೀರಿ ಅದಕ್ಕೆ ಮರಳಿ ಬರುತ್ತದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಈ ಹುದ್ದೆಗೆ ವಿದ್ಯಾರ್ಹತೆ ಹೀಗಿದೆ: SSLC ಉತ್ತೀರ್ಣರಾಗಿರಬೇಕು, ಅಲ್ಲದೆ ITI ಇದನ್ನು ಉತ್ತೀರ್ಣರಾಗಿರಬೇಕು. ಇದರಲ್ಲಿ ITಯಲ್ಲಿ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ ರೈಟ್ ಮೇಂಟೆನೆನ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್ ರೇಡಿಯೋ ಆರ್ TV, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ವೈರ್ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚರ್ ಆ್ಯಂಡ್ ಕಾಯಿಲ್ ವೈಂಡರ್, ಮೆಕ್ಯಾನಿಕ್ ಡೀಸೆಲ್, ಹೀಟ್ ಇಂಜಿನ್ ಟರ್ನರ್, ಮೆಷಿನಿಸ್ಟ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್. ಈ ಟ್ರೇಡ್ಗಳಲ್ಲಿ ITಯನ್ನು ಪೂರ್ಣಗೊಳಿಸಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ SSLC ಈ ಪರೀಕ್ಷೆಯೊಂದಿಗೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಿದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕೇವಲ SSLC ವಿದ್ಯಾರ್ಹತೆ ಇದ್ದಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿರುವುದಿಲ್ಲ. ಹಾಗೆ SSLC ನಂತರ ಡಿಪ್ಲೊಮಾ ಮಾಡಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಹೀಗೆ ವಿವಿಧ ರೀತಿಯ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟಾರೆಯಾಗಿ SSLCಯೊಂದಿಗೆ ITI ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆ ಹೊಂದಿರುವವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಡಿಗ್ರಿ ಅಥವಾ ಇತರೆ ಕೋರ್ಸ್ಗಳನ್ನು ಮಾಡಿದ್ದಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿರುವುದಿಲ್ಲ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಇದರ ನೇಮಕಾತಿಯು ವಿವಿಧ ಹಂತಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಫಸ್ಟ್ ಸ್ಟೇಜ್ CBT, ಮೊದಲ ಹಂತದ ಆನ್ಲೈನ್ ಪರೀಕ್ಷೆ. ಮೊದಲನೇ ಹಂತದ ಆನ್ಲೈನ್ ಪರೀಕ್ಷೆಯ ನಂತರ ಅರ್ಹ ಅಭ್ಯರ್ಥಿಗಳು ಮಾತ್ರ ಮುಂದಿನ ಪರೀಕ್ಷೆಯನ್ನು ಎದುರಿಸುತ್ತಾರೆ. ಮೆರಿಟ್ ಲಿಸ್ಟ್ ನಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದುತ್ತಾರೆ. ಹಾಗೆಯೇ ಎರಡನೇ ಹಂತದ ಪರೀಕ್ಷೆ ಮತ್ತು ಮೂರನೆಯದಾಗಿ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್, ನಾಲ್ಕನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ಮೂಲ ದಾಖಲೆಗಳ ಪರಿಶೀಲನೆ, ಹಾಗೂ ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್. ಈ ಹಂತಗಳನ್ನು ದಾಟಿದವರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಉದ್ಯೋಗಾವಕಾಶವನ್ನು ಪಡೆಯಬಹುದು. CBT 1 ಮತ್ತು ಲೋಕೋ ಪೈಲಟ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ದರೆ ಕಡ್ಡಾಯವಾಗಿ ಮೆಡಿಕಲ್ ಫಿಟ್ನೆಸ್ ಅನ್ನು ಹೊಂದಿರಬೇಕಾಗಿರುತ್ತದೆ. ಅದರಲ್ಲೂ A1 ಕ್ಯಾಟಗರಿಯ ಮೆಡಿಕಲ್ ಸ್ಟ್ಯಾಂಡರ್ಡ್ ಇದನ್ನು ಹೊಂದಿರಬೇಕಾಗಿರುತ್ತದೆ. ಕಣ್ಣಿನ ದೃಷ್ಟಿದೋಷ ಹೊಂದಿರುವವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿರುವುದಿಲ್ಲ. ಅರ್ಜಿಯನ್ನು ಸಲ್ಲಿಸಲು ಮುಖ್ಯವಾಗಿ 10ನೇ ತರಗತಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಮೀಸಲಾತಿಗೆ ಸಂಬಂಧಿಸಿದ ಜಾತಿ ಪ್ರಮಾಣಪತ್ರ, ಬಿಳಿ ಬಣ್ಣದ ಬ್ಯಾಕ್ಗ್ರೌಂಡ್ ಇರುವ ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ವೈಟ್ ಬ್ಯಾಕ್ಗ್ರೌಂಡ್ ಪಾಸ್ಪೋರ್ಟ್ ಫೋಟೋ, ಇತ್ತೀಚಿನ ಭಾವಚಿತ್ರವನ್ನು ನೀವು ಅರ್ಜಿಯಲ್ಲಿ ನಮೂದಿಸಬೇಕಾಗಿರುತ್ತದೆ. ಆದಷ್ಟು ಹೊಸ ಭಾವಚಿತ್ರಗಳನ್ನು, ಮುಖ್ಯವಾಗಿ ವೈಟ್ ಬ್ಯಾಕ್ಗ್ರೌಂಡ್ ಇರುವ ಭಾವಚಿತ್ರಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಸಿಗ್ನೇಚರ್, ಅಭ್ಯರ್ಥಿಯ ಸಹಿ ಇದು ಕೂಡ ಸ್ಪಷ್ಟವಾಗಿರಬೇಕು. ಬ್ಲರ್ ಅಥವಾ ಅಸ್ಪಷ್ಟವಾದ ಭಾವಚಿತ್ರ ಹಾಗೂ ಸಹಿಗಳಿದ್ದಲ್ಲಿ ಅರ್ಜಿಯು ತಿರಸ್ಕಾರಗೊಳ್ಳುವ ಸಾಧ್ಯತೆ ಇರುತ್ತದೆ. RRB ಬೆಂಗಳೂರು ಕರ್ನಾಟಕಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳಿಗೆ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬೆಂಗಳೂರಿನ RRBಯಲ್ಲಿ ಉದ್ಯೋಗಾವಕಾಶಗಳಿಲ್ಲ. ಬೆಂಗಳೂರನ್ನು ಹೊರತುಪಡಿಸಿ ಇತರ RRBಗಳಲ್ಲಿ ಉದ್ಯೋಗಾವಕಾಶಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದೊಂದು ನಿರಾಸೆ. ಬೇರೆ ಎಲ್ಲ RRBಯಲ್ಲಿ ಉದ್ಯೋಗಾವಕಾಶಗಳಿಗೆ ನೇಮಕಾತಿಯನ್ನು ಹೊರಡಿಸಲಾಗಿದೆ. ಆದರೆ ಬೆಂಗಳೂರಿನ RRBಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲ. ಬೆಂಗಳೂರು RRB ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಇತರ ಹತ್ತಿರದ RRBಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಉದಾಹರಣೆ, ಕರ್ನಾಟಕದ ಅಭ್ಯರ್ಥಿಗಳು ಕೇರಳ ಅಥವಾ ಮುಂಬೈ ಇನ್ನಿತರ ಹತ್ತಿರದ RRBಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಕೇವಲ ಒಂದೇ RRBಗೆ ಮಾತ್ರ ಸಲ್ಲಿಸಬಹುದು. 2-3 RRBಗಳಿಗೆ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಅರ್ಜಿಯನ್ನು ಸಲ್ಲಿಸಲು ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ಹೆಲ್ಪ್ಲೈನ್ ನಂಬರ್ ಇದಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಹಾಗೂ ಇಲಾಖೆಯ ಅಧಿಕೃತ ಇಮೇಲ್ ID ಇದಕ್ಕೂ ಇಮೇಲ್ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಸಲ್ಲಿಸಬಹುದು. ಫೋನ್ ನಂಬರ್ 0172565333 ಮತ್ತು 9592001188 ಇದಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ದೂರನ್ನು ದಾಖಲಿಸಬಹುದು. ಅರ್ಜಿಯನ್ನು ಸಲ್ಲಿಸಲು RRBapply.gov.in
ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವ ಮೊದಲು ಕ್ರಿಯೇಟ್ ಅಕೌಂಟ್ ಒಂದು ಖಾತೆಯನ್ನು ತೆರೆಯಬೇಕಿರುತ್ತದೆ. ಇಲ್ಲಿ ನೀವು ಮಾಹಿತಿಯನ್ನು ನೀಡುವಾಗ ನಿಮ್ಮ SSLC ಅಥವಾ PUC ಅಂಕಪಟ್ಟಿಯ ಪ್ರಕಾರ ನಿಮ್ಮ ಹೆಸರು, ಜನ್ಮ ದಿನಾಂಕ, ತಂದೆಯ ಹೆಸರು, ತಾಯಿ ಹೆಸರು, ಇತರ ಎಲ್ಲ ಮಾಹಿತಿಗಳನ್ನು ನಿಮ್ಮ SSLC ಹಾಗೂ ಇತರ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಇದ್ದಂತೆ ನಮೂದಿಸಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಈ ಉಪಯುಕ್ತ ಮಾಹಿತಿ ಎಲ್ಲರಿಗೂ ತಲುಪಲಿ. ನಿಮ್ಮಿಂದ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.